ನಮಸ್ಕಾರ. ಮೊದಲಿಗೆ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಕವಿಯ ಜೊತೆಗೆ ಈ ಕಾವ್ಯ ಸಂಭ್ರಮದ ರೂವಾರಿಗಳಿಗೆ ಕೂಡ ಅಭಿನಂದನೆಗಳನ್ನು, ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ನಾಂದಿಗೀತೆಯ ರೂಪದಲ್ಲಿ ನನ್ನ ಪ್ರೀತಿಯ ಹಾಡು ಕಳೆದಿದೆ ಯಾವ ಕಾಡಲಿ ಹುಡುಕಲಿ ಅಂತ ಒಂದೇ ಗೀತೆಯನ್ನು ಇಬ್ಬರು ಗಾಯಕಿಯರು ಬೇರೆ ಬೇರೆ ಧ್ವನಿಗಳಲ್ಲಿ ಹಾಡಿದ್ರಲ್ಲ, ಬಹುಶಃ ಅದು ಈ ಒಟ್ಟಾರೆ ಕಾರ್ಯಕ್ರಮದ ಆಶಯವೂ ಕೂಡ ಹೌದು ಅಂತ ನನಗೆ ಅನಿಸುತ್ತೆ. ಪಟ್ಟಣಶೆಟ್ಟಿಯವರ ಈ 60 ವರ್ಷಗಳ ಕಾವ್ಯಯಾನ ಇದೆಯಲ್ಲ, ಅದು ಒಂದು ರೀತಿಯ ಪ್ರೀತಿಯ ಹುಡುಕಾಟ. ಅದು ಮತ್ತು ಕಾಡಲ್ಲಿ ನಾಡಲ್ಲಿ ನಡೆದಿರುವಂತಹ ಒಂದು ಹುಡುಕಾಟ. ಅಂದರೆ ಕೇವಲ ಈ ಹುಡುಕಾಟದ ತ್ರಾಸುಗಳ ನಡುವೆ ಅಷ್ಟೇ ನಡೆದೇನೆ, ಈ ಪಯಣದ ಉದ್ದಕ್ಕೂ ಅವರ ಎಲ್ಲ ಸಂಕಟಗಳನ್ನು, ನೋವುಗಳನ್ನು, ತವಕತಲ್ಲಣಗಳನ್ನು ಜೊತೆಗಿಟ್ಟುಕೊಂಡೇ ಈ ಪಯಣದ ಉದ್ದಕ್ಕೂ ನಮಗೆ, ಅಂದರೆ ಕಾವ್ಯದ ಸಹೃದಯರಿಗೆ ಪ್ರೀತಿಯನ್ನು ಅವರು ಹಂಚ್ತಾ ಹೋದ್ರಲ್ಲ, ಅದು ಈ ಕಾವ್ಯಯಾನದ ಸಾರ್ಥಕತೆ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೋಸ್ಕರ ಈ ಕವಿಗೆ ಒಂದು ಪ್ರೀತಿಯ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆತ್ಮೀಯರೇ, ನಮ್ಮೆಲ್ಲರಿಗೂ ಒಬ್ಬ ಕವಿಯ ಅಥವಾ ಸಾಹಿತಿಯ ಷಷ್ಠಬ್ದಿ ಗೊತ್ತು. ಕವಿಯ 60ನೇ ವರ್ಷದ ಹುಟ್ಟುಹಬ್ಬವನ್ನು ಬೇರೆ ಬೇರೆ ರೂಪದಲ್ಲಿ ಸಂಭ್ರಮದಿಂದ ಆಚರಿಸಿರೋದನ್ನು ನಾವೆಲ್ಲರೂ ಬಲ್ಲೆವು. ಒಂದಲ್ಲ ಒಂದು ರೂಪದಲ್ಲಿ ಅದಕ್ಕೆ ಸಾಕ್ಷಿಯಾಗಿರ್ತೇವೆ. ಆದರೆ ಒಂದು ಕಾವ್ಯ ಸಂಕಲನದ 60ರ ಹುಟ್ಟುಹಬ್ಬ ಇದೆಯಲ್ಲ, ಮತ್ತು ಈ ಸಂಭ್ರಮವನ್ನು ರೂಪಿಸೋದಿದೆಯಲ್ಲ, ಇದು ಈ ನಾಡಿಗೆ ತುಂಬ ಅಪರೂಪದ ವಿದ್ಯಮಾನ ಅಂತ ನಾನು ಭಾವಿಸ್ತೇನೆ. ಒಂದು ಅರ್ಥಪೂರ್ಣ ಸಂಭ್ರಮವನ್ನು ಇವತ್ತಿನ ಸಂದರ್ಭದಲ್ಲಿ ಮತ್ತೆ ಮತ್ತೆ ಓದುಗರಿಗೆ ನೆನಪು ಮಾಡೋದಿದೆಯಲ್ಲ, ಅದು ಕೂಡ ಒಂದು ಮಹತ್ವದ ಘಟನೆ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ನಡುವೆಯೇ ಇರುವಂತಹ ಬರಹಗಾರರನ್ನು ಮತ್ತು ಅವರ ಕೃತಿಗಳನ್ನು ನೆನಪಿಸುವಂತಹದ್ದು ಕೂಡ ಒಂದು ಮಹತ್ವದ ಸಾಹಿತ್ಯದ ಪರಿಚಾರಿಕೆ ಅಂತಲೇ ನಾನು ಭಾವಿಸ್ತೇನೆ. ಆ ಕಾರಣಕ್ಕೋಸ್ಕರ ಕೂಡ ಅನನ್ಯ ಪ್ರಕಾಶನಕ್ಕೆ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀನಾ ಸಂಕಲನದ ಕವಿತೆಗಳನ್ನು ಓದಿದಾಗ ನನಗೆ ತಕ್ಷಣಕ್ಕೆ ಅನಿಸಿದ್ದು, ಬಹುಶಃ ಕನ್ನಡಿಗರ ಕಾವ್ಯಾಭಿಮಾನಿಗಳ ಪ್ರೀತಿ ಅಭಿಮಾನಕ್ಕೆ ಪಾತ್ರವಾದ ಅತ್ಯಂತ ವಿರಳ ಸಂಕಲನಗಳಲ್ಲಿ ಇದು ಕೂಡ ಒಂದು ಅಂತ ನನಗೆ ಅನಿಸುತ್ತೆ. ಇಲ್ಲಿನ ಅನೇಕ ಪ್ರತಿಕ್ರಿಯೆಗಳಿದೆಯಲ್ಲ, ಅವುಗಳು ಕೇವಲ ಈ ಕಾವ್ಯ ಕೃತಿಗೆ ಸಂದ ಗೌರವ ಮಾತ್ರ ಅಲ್ಲ, ಅದು ಕವಿಗೆ ಸಂದ ಗೌರವ ಕೂಡ ಅಂತ ನಾನು ಭಾವಿಸ್ತೇನೆ. ತುಂಬ ಕಡಿಮೆ ಸಂದರ್ಭದಲ್ಲಿ ಕವಿ ಮತ್ತು ಕಾವ್ಯವನ್ನು ಅಭಿನ್ನವಾಗಿ ನಾವು ನೋಡ್ತೇವೆ. ಹಾಗೆ ಎರಡನ್ನೂ, ಕವಿಯನ್ನು ಕಾವ್ಯವನ್ನು ಒಟ್ಟಿಗೆ ನೋಡುವಂತಹ ಒಂದು ವಿರಳ ಸನ್ನಿವೇಶಗಳಲ್ಲಿ ಈ ಕವನ ಸಂಕಲನ ಕೂಡುವಂಥ ಒಂದು ಅಂತ ನಾನು ಭಾವಿಸ್ತೇನೆ. ಪ್ರೇಮಕ್ಕೆ ನಾವು ಬಹುಶಃ ಪ್ರೇಮದ ಗಳಿಕೆಗಳನ್ನು ನಶ್ವರ ಅಂತ, ಅಂದರೆ ಆ ಕ್ಷಣಕ್ಕಷ್ಟೇ ಸೀಮಿತ ಅಂತ ಭಾವಿಸೋದಾದರೆ, ಈ ಉತ್ಕಟ ಪ್ರೇಮಕ್ಕೆ ಒಂದು ಅಮರತ್ವದ ಚೌಕಟ್ಟನ್ನು ತೊಡಿಸುವಂತಹ ಪ್ರಯತ್ನ ಈ ಸಂಕಲನ ಅಂತ ನಾನು ಭಾವಿಸ್ತೇನೆ. ಪಟ್ಟಣಶೆಟ್ಟರಿಗೆ ಪ್ರೇಮ ಅನ್ನುವಂತಹದ್ದು ಕೇವಲ ಕಾವ್ಯದ ವಸ್ತು ಮಾತ್ರ ಅಲ್ಲ, ಅದು ಅವರ ಜೀವನ ಧರ್ಮದ ಭಾಗ ಕೂಡ ಹೌದು, ಅವರ ವ್ಯಕ್ತಿತ್ವದ ಭಾಗ ಕೂಡ ಹೌದು ಅಂತ ನಾನು ಭಾವಿಸ್ತೇನೆ. ಅವರನ್ನು ಭೇಟಿಯಾದವರಿಗೆಲ್ಲ ಆ ಪ್ರೇಮದ ಸುಧೆಯನ್ನು ಅವರು ಬೇರೆ ಬೇರೆ ರೂಪದಲ್ಲಿ ಅವರ ಅನುಭವಕ್ಕೆ ಬರುವಂತೆ ಮಾಡ್ತಾರೆ. ನಾವು ನಮ್ಮ ಜೀವನದಲ್ಲಿ ಅನೇಕ ವ್ಯಕ್ತಿಗಳನ್ನು ಭೇಟಿ ಮಾಡ್ತಾ ಇರ್ತೇವೆ ನಿರಂತರವಾಗಿ. ಆದರೆ ಕೆಲವೇ ವ್ಯಕ್ತಿಗಳ ಕೆಲವು ಕ್ಷಣಗಳ ಭೇಟಿಯಾದರೂ ಕೂಡ ಅದು ನಮ್ಮ ಜೀವನದ ಉದ್ದಕ್ಕೂ ನೆನಪಲ್ಲಿ ಉಳಿಯುತ್ತೆ. ಹಾಗೆ ನಾನು ಪಟ್ಟಣಶೆಟ್ಟರನ್ನು ಭೇಟಿ ಮಾಡಿರೋದು ಕೇವಲ 3 ಸಂದರ್ಭಗಳಲ್ಲಿ ಅಂತ ಅನಿಸುತ್ತೆ ನನಗೆ, 3-4 ಸಂದರ್ಭಗಳಲ್ಲಿ. ಆದರೆ ಜೀವನದುದ್ದಕ್ಕೂ ಮರೆಯಲಾಗದಂತಹ ಸವಿನೆನಪುಗಳನ್ನು ಆ ಎಲ್ಲ ಪ್ರಸಂಗಗಳು ನನಗೆ ನೀಡಿದ್ದಾವೆ. ಯಾರ ಕೈಗಳನ್ನು ಕುಲುಕಿದಾಗ ಒಂದು ಬಿಸುಪು ಕಾಣಿಸುತ್ತಲ್ಲ, ಅದು ಜೀವನದುದ್ದಕ್ಕೂ ನಮ್ಮನ್ನು ಹಿಂಬಾಲಿಸುತ್ತಲ್ಲ ನೆನಪಿನ ರೂಪದಲ್ಲಿ. ಆ ರೀತಿಯ ಬಿಸುಪನ್ನು ಅವರ ಸ್ಪರ್ಶದಲ್ಲಿ ಅನುಭವಿಸಿದ್ದೇನೆ. ಮತ್ತು ಅವರ ಕಣ್ಣುಗಳು ಸೂಸುವ ವಾತ್ಸಲ್ಯ ಇದೆಯಲ್ಲ, ಅದು ಕಟ್ಟಿಕೊಡುವಂತಹ ಅನುಭೂತಿ, ಒಂದು ನೆನಪಿನ ಬುತ್ತಿ ಇದೆಯಲ್ಲ, ಅದು ಸಾಹಿತ್ಯದ ಕಾರಣದಿಂದಾಗಿ ದೊರೆಯುವಂತಹ ಒಂದು ಫಲ ಅಂತ ನಾನು ಭಾವಿಸ್ತೇನೆ. ಈ ಪ್ರೇಮದ ಅಭಿವ್ಯಕ್ತಿಯ ರೂಪದಲ್ಲಿ ಈ ಸಂಕಲನ ಅಂತ ನನಗೆ ಅನಿಸುತ್ತೆ. ಈ ಸಂಕಲನದ ಕವಿತೆಗಳನ್ನು ಓದಬೇಕಾದ್ರೆ ಇದು ಕನ್ನಡದ ಪರಂಪರೆಯ, ಅಂದರೆ ಒಂದು ಕೆಲವು ಸಂಕಲನಗಳಿದೆ ಕನ್ನಡದಲ್ಲಿ, ಒಂದು ಸಣ್ಣ ಪರಂಪರೆ ಅಂತ ಗುರುತಿಸ್ಬೋದು. ಆ ಪರಂಪರೆಯ ಭಾಗ ಈ ಪುಸ್ತಕ ಅಂತ ನನಗೆ ಅನಿಸುತ್ತೆ. ಕನ್ನಡದಲ್ಲಿ ಪ್ರೇಮವನ್ನೇ ಸ್ಥಾಯಿಯಾಗಿಸಿಕೊಂಡಂತಹ ಕವನ ಸಂಕಲನಗಳ ಒಂದು ಪರಂಪರೆ ಇದು. ಅದು ತುಂಬ ಚಿಕ್ಕ ಪರಂಪರೆ ಇರಬಹುದು.
ಆ ಪರಂಪರೆಯಲ್ಲಿ ಇದು ತುಂಬ ಮುಖ್ಯವಾದ ಕೃತಿ ಅಂತ ನಾನು ಭಾವಿಸ್ತೇನೆ. ಬೇಂದ್ರೆಯವರ ಸಖಿಗೀತ ಇದೆಯಲ್ಲ, 1937ರಲ್ಲಿ ಬಿಡುಗಡೆ ಆದಂಥದ್ದು. ಆ ಸಖಿಗೀತವನ್ನು ಈ ಪರಂಪರೆಯ ಮೊದಲ ಕೃತಿ ಅಂತ ನಾವು ಭಾವಿಸಿದ್ರೆ, ನಂತರದ KS ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆ 1942ರಲ್ಲಿ ಬಿಡುಗಡೆ ಆದದ್ದು. ಆ ನಂತರ ತುಂಬ ಮುಖ್ಯವಾದ ಕೃತಿ ಪಟ್ಟಣಶೆಟ್ಟರ ನೀನ ಅಂತ ನಾನು ಭಾವಿಸ್ತೇನೆ. ನಂತರದಲ್ಲಿ ಸುಮತೀಂದ್ರ ನಾಡಿಗರ ದಾಂಪತ್ಯ ಗೀತ ಕೃತಿ 1987ರಲ್ಲಿ ಬಿಡುಗಡೆ ಆದದ್ದು. ಅಂದರೆ ಈ ಕನ್ನಡದ ಪ್ರೇಮ ಕವಿತೆಗಳ ಸಂಕಲನದ ಒಂದು ಪರಂಪರೆಯನ್ನು ಈ 4 ಕೃತಿಗಳ ಮುಖಾಂತರ ಗುರುತಿಸಲಿಕ್ಕೆ ನಾನು ಬಯಸ್ತೇನೆ. ಈ 4 ಕೃತಿಗಳಲ್ಲಿ ಉಳಿದ 3 ಕೃತಿಗಳಿಗೆ ಇಲ್ಲದೇ ಇರುವಂತಹ ಒಂದು ವಿಶೇಷ ಇಲ್ಲಿನ ಕವಿತೆಗಳಿಗಿದೆ. ಆ ವಿಶೇಷ ಏನು ಅಂತಂದರೆ, ಬೇಂದ್ರೆಯವರಾಗಲಿ, ನರಸಿಂಹಸ್ವಾಮಿಯವರಾಗಲಿ ಅಥವಾ ಸುಮತೀಂದ್ರ ನಾಡಿಗರ ದಾಂಪತ್ಯ ಗೀತೆ ಆಗಲಿ, ಅಲ್ಲಿನ ಕವಿತೆಗಳು ಕವಿಗೆ ಪ್ರೇಮದ ಸಿದ್ಧಿಯಲ್ಲಿ ದೊರಕಿದಂತಹ ಒಂದು ಅಭಿವ್ಯಕ್ತಿ. ಅದು ಒಂದು ಪಕ್ವವಾದ ಜೀವನದ ಅನುಭವದಿಂದ ಕೂಡಿದಂತಹ ಪ್ರೇಮದ ಅಭಿವ್ಯಕ್ತಿ ಅದು. ಆದರೆ ಇಲ್ಲಿನ ನೀನಾ ಸಂಕಲನದ ಕವಿತೆಗಳು ಪ್ರೇಮಿಗೆ ಒಂದು ವಿರಹದ ಅಗಲಿಕೆಯ ಒಂದು ತವಕತಲ್ಲಣಗಳ ಸಂದರ್ಭದ ಅನುಭವಗಳ ಅಭಿವ್ಯಕ್ತಿ ಅದು. ಆ ಉಳಿದ ಸಂಕಲನಗಳ ಕಾವ್ಯದ ಪ್ರೇಮವನ್ನು, ದಾಂಪತ್ಯದ ಪ್ರೇಮವನ್ನು ಒಂದು ಪಕ್ವವಾದ ಫಲ ಅನ್ನೋದಾದರೆ, ಇದು ಒಂದು ರೀತಿಯ ದೋರೆಗಾಯಿಯ ರೀತಿಯ ಕವಿತೆಗಳು. ಇದು ಈ ದೋರೆಗಾಯಿಯ ಸವಿ ಅದನ್ನು ಅನುಭವಿಸಿದವರಿಗೇ ಗೊತ್ತು. ಅದು ಕೈಗೂಡದ ಪ್ರೇಮದ ಕನಸು ಕವಿತೆಗಳು ಈ ಸಂಕಲನದಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಉಳಿದ ಕವಿಗಳಿಗೆ, ಅಂದರೆ ಬೇಂದ್ರೆ ಅವರಿಗೆ, ನರಸಿಂಹಸ್ವಾಮಿಯವರಿಗೆ ಪ್ರೇಮ ಅನ್ನುವಂತಹದ್ದು ಒಂದು ದೈವಿಕ ಸಂಭವನೀಯತೆ ಆದರೆ, ಪಟ್ಟಣಶೆಟ್ಟರಿಗೆ ಅದು ಈ ನೆಲದಲ್ಲಿ ಘಟಿಸುವಂತಹ ಒಂದು ಚೆಲುವು ಮತ್ತು ಆ ಚೆಲುವಿನ ಜೊತೆಗೆ ಸಂಕಟಗಳು, ತವಕತಲ್ಲಣಗಳು ಎಲ್ಲನ್ನ ಒಳಗೊಂಡಂತಹ ಒಂದು ಪೂರ್ಣ ರೂಪದ ಒಂದು ಸ್ಥಿತಿ. ಅಂದರೆ ಈ ನೆಲಕ್ಕೆ ಹೆಚ್ಚು ಸಮೀಪವಾದದ್ದು ಇಲ್ಲಿನ ಪ್ರೇಮ ಅಂತ ನಾನು ಭಾವಿಸ್ತೇನೆ. ಹೀಗೆ ಒಂದು ಪರಂಪರೆಯ ಭಾಗವಾಗಿದ್ದುಕೊಂಡು ನೀನ ಭಿನ್ನವಾಗಿದೆಯಲ್ಲ, ಅದು ತುಂಬ ವಿಶೇಷವಾದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಇಲ್ಲಿನ ಈ ಪರಂಪರೆಯ ಮುಖ್ಯ ಕವಿಗಳ ಬಗ್ಗೆ ಹೇಳಿದ್ನಲ್ಲ, ಬೇಂದ್ರೆಯವರು ಮೈಸೂರು ಮಲ್ಲಿಗೆ ಬಗ್ಗೆ ತುಂಬ ಮೆಚ್ಚಿಕೊಂಡು ಒಂದು ಮಾತನ್ನು ಹೇಳಿದ್ದಾರೆ. ಮೈಸೂರು ಮಲ್ಲಿಗೆ ಅನ್ನುವಂತಹದ್ದು ಒಂದು ರೀತಿಯ ಅಪ್ಸರೆಯ ರೀತಿ, ಇಲ್ಲಿನ ಪ್ರತಿಭೆ ಈ ನೆಲಕ್ಕೆ ಸಂಬಂಧಿಸಿದ್ದಲ್ಲ ಅಂತ ಬೇಂದ್ರೆಯವರು ಒಂದು ಮಾತನ್ನು ಹೇಳಿದ್ದಾರೆ. ಬೇಂದ್ರೆಯವರು ಯಾವ ಕವಿಯನ್ನು ಮೆಚ್ಚಿಕೊಂಡ್ರು, ಆ ಕವಿ ಈ ಸಂಕಲನಕ್ಕೆ ಮುನ್ನುಡಿಯನ್ನು ಬರೆದು ತುಂಬ ಮೆಚ್ಚುಗೆಯ ಮಾತುಗಳನ್ನು ಹೇಳಿರುವಂತಹದ್ದು ತುಂಬ ಮುಖ್ಯವಾದ್ದು ಅಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಪರಂಪರೆಯ ಸಾತತ್ಯ ಈ 3 ಕವಿಗಳಲ್ಲಿ ಈ ಮೆಚ್ಚುಗೆಯ ಮಾತುಗಳ ಮುಖಾಂತರ ನಡೆದಿದೆ ಅಂತ ನಾನು ಭಾವಿಸ್ತೇನೆ. ನರಸಿಂಹಸ್ವಾಮಿಯವರ ಮುನ್ನುಡಿ ಇದೆಯಲ್ಲ, ಮೆಚ್ಚುಗೆಯ ಜೊತೆಗೆ ತುಂಬ ವಿಮರ್ಶಾತ್ಮಕವಾಗಿ ಕೂಡ ಇದೆ. ಆ ನಂತರದ ವಿಮರ್ಶೆಗಳನ್ನು ಗಮನಿಸಿದರೆ ಲಂಕೇಶ್ ಅವರ ಮಾತುಗಳಿರ್ಬೋದು, ಸುಮತೀಂದ್ರ ನಾಡಿಗರ ಮಾತುಗಳಿರ್ಬೋದು, ಆ ಕವಿತೆಗಳನ್ನು ಮೆಚ್ಚಿಕೊಂಡು ಕೂಡ ಅವರ ತಕರಾರುಗಳನ್ನು ಕೂಡ ಹೇಳಿದ್ದಾರೆ. ಈ ತಕರಾರುಗಳು ಇವತ್ತಿನ ಸಂದರ್ಭದಲ್ಲಿ ನೋಡಿದ್ರೆ ನನಗೆ ತುಂಬ ಒಂದು ರೀತಿಯ ಅಷ್ಟೇನೂ ಮುಖ್ಯವಾದ ಅಲ್ಲವೇನೋ ಅಂತ ನಾನು ಭಾವಿಸ್ತೇನೆ. ಬಹುಶಃ ಆ ಕಾಲಕ್ಕೆ ಇದು ಒಂದು ರೀತಿಯ ಹೊಂದಾಣಿಕೆಯಾಗದ ಒಂದು ಸಂಕಲನ ಆಗಿರ್ಬೋದೇನೋ ಅಂತ. ಯಾವಾಗಲೂ ಒಂದು ಜನಪ್ರಿಯ ಪರಂಪರೆ ಇರುತ್ತಲ್ಲ, ಆ ಪರಂಪರೆಯನ್ನು ಒಡೆದು ಒಂದು ಭಿನ್ನವಾದ ಕೃತಿ ಬಂದಾಗ ಈ ರೀತಿಯ ತಕರಾರುಗಳು ಸಹಜವೇನೋ ಅಂತ ನನಗೆ ಅನಿಸುತ್ತೆ. ಇದನ್ನು ಇನ್ನೂ ಒಂದು ರೂಪದಲ್ಲಿ ಹೇಳ್ಬೋದು. 60 ವರ್ಷಗಳ ಹಿಂದೆ ಈ ಸಂಕಲನದ ಕವಿತೆಗಳನ್ನು 60 ಬಹುಶಃ ಒಂದು 65 ವರ್ಷಗಳ ಹಿಂದಿನ ಈ ನೆನಪುಗಳಿದೆಯಲ್ಲ, ಬಹುಶಃ ತಮ್ಮ ಕಾಲಕ್ಕೆ ಸಾಕಷ್ಟು ಮುಂದೆ ಹೋಗಿ ಪಟ್ಟಣಶೆಟ್ಟರು ಈ ಕವಿತೆಗಳನ್ನು ಬರೆದಿದ್ದಾರೇನೋ ಅಂತ ಅನಿಸುತ್ತೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿನ ಭಾವಗಳು ಮತ್ತು ನುಡಿಗಟ್ಟುಗಳು ಇದ್ದಾವಲ್ಲ, ಇವು ಇವತ್ತಿನ ಕಾಲಕ್ಕೆ ಅತ್ಯಂತ ತಾಜಾ ಅನ್ನಿಸುವಂತಹ ಅಭಿವ್ಯಕ್ತಿಗಳು. ಅದು ಕೂಡ ಈ ಸಂಕಲನದ ಒಂದು ವಿಶೇಷ ಅಂತ ನಾನು ಭಾವಿಸ್ತೇನೆ. ನರಸಿಂಹಸ್ವಾಮಿಯವರ ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡಬೇಕು. ಅವರು ಒಂದು ಕವಿತೆಯ ಒಂದು ಪಂಕ್ತಿಯನ್ನು ಉಲ್ಲೇಖಿಸ್ತಾರೆ. ಈಗ ಮಳೆ ಋತುಸೂತ್ರಗಳ ಮೀರಿ ಬೋರ್ಗರೆಯುತ್ತಿದೆ ಯೋಚನೆ ಒಳೆ ಅಂತ. ಮತ್ತೆ ನೆನಪಿನ ಧೂಳಿ ಮನದ ಸೀಮೆಯನ್ನೆಲ್ಲ ಈ ಸಂಜೆ ಕವಿದಿಹುದು. ನಯನಗಳ ಬಯಲಿನಲ್ಲಿ ಮನವಾರೆ ಹಾರಾಡಿ ಯಾವ ಗಾಳಿಗೆ ತೇಲಿ ಹೋಯಿತೋ ಹಕ್ಕಿ. ಹೀಗೆ ಬೇರೆ ಬೇರೆ ಪಂಕ್ತಿಗಳನ್ನು ಉಲ್ಲೇಖ ಮಾಡಿದ ನಂತರ ನರಸಿಂಹಸ್ವಾಮಿಯವರು ಒಂದು ಮಾತನ್ನು ಹೇಳ್ತಾರೆ. ಇಷ್ಟು ಸುಂದರವಾದ ಕವಿತೆಯನ್ನು ರಚಿಸಬಲ್ಲವರಿಗೆ ಭವಿಷ್ಯ ಉಜ್ವಲವಾಗಿಯೇ ಇರುತ್ತದೆ. ಪಟ್ಟಣಶೆಟ್ಟರ ಕಾವ್ಯದ ಆರಂಭದಲ್ಲಿ ನಾಳೆಯ ದಿನಗಳನ್ನು ಕುರಿತಂತಹ ಒಂದು ದರ್ಶನ ಅಥವಾ ಭವಿಷ್ಯವನ್ನು ಊಹಿಸೋದಿದೆಯಲ್ಲ, ಆ ಮಾತು
ನಂತರದ ವರ್ಷಗಳಲ್ಲಿ ನಿರಂತರವಾಗಿ ನಿಜವಾಗ್ತಾ ಬಂದಿರೋದನ್ನು ನಾವು ಗಮನಿಸಬೇಕು. ಅದರ ಜೊತೆಗೆ ನರಸಿಂಹಸ್ವಾಮಿಯವರು ಮತ್ತೊಂದು ಮಾತನ್ನು ಹೇಳ್ತಾರೆ. ಬುಟ್ಟಿ ತುಂಬಿರುವ ಕವಳೆ ಹಣ್ಣುಗಳನ್ನು ಸುರುವಿದಂತೆ ಕೆಳಗೆ ಇಳಿಯುವ ಮಳೆಯಂತೆ ಇವರ ಕವಿತೆ ಬದುಕಿಗೆ ತಂಪನ್ನು ನೀಡಲಿ, ಇರುವ ಕತ್ತಲೆಗೆ ಹಣತೆ ಹಚ್ಚಿ ಬೆಳಕನ್ನು ನೀಡಲಿ, ಹುಕ್ಕನ್ನು ಬಿತ್ತಿ ಮಲ್ಲಿಗೆಯನ್ನು ಬೆಳೆಯಲಿ. ಹೀಗೆ ನರಸಿಂಹಸ್ವಾಮಿಯವರಿಂದ ಹೊಗಳಿಸಿಕೊಂಡ ಕವಿ ಕಳೆದ 60 ವರ್ಷಗಳಲ್ಲಿನ ಕಾವ್ಯ ಪಯಣ ಇದೆಯಲ್ಲ, ಅದು ನಮ್ಮೆಲ್ಲರ ಬದುಕಿಗೆ ತಂಪನ್ನು ನೀಡುವಂತಹದ್ದು ಅಂತ ನನಗೆ ಈ ಸಂಕಲನದ ಕವಿತೆಗಳನ್ನು ಓದಿದಾಗ ಮತ್ತೆ ಮತ್ತೆ ಅನ್ನಿಸಿದ ಭಾವ ಅದು. ಒಂದು ಮಹತ್ವದ ಕವನ ಸಂಕಲನ ಅರ್ಥ ಮತ್ತು ಆಶಯಗಳ ದೃಷ್ಟಿಯಿಂದ ನಂತರದ ಪೀಳಿಗೆಗಳಿಗೆ ಮುಖ್ಯ ಅನ್ನಿಸ್ತಾ ಹೋಗುತ್ತೆ. ನಾವು ಪಂಪನನ್ನು ಇವತ್ತು ನೆನಪಿಸ್ಕೊಳ್ಳೋದು ಕಾರಣ ಕೂಡ ಇವತ್ತಿನ ಸಂದರ್ಭಕ್ಕೆ ಕೂಡ ಪಂಪ ಹೇಳುವಂತಹ ಸಂಗತಿಗಳು ತುಂಬ ಮುಖ್ಯ ಅನಿಸೋದರಿಂದ. ಅಂದರೆ ಸಮಕಾಲೀನವಾಗಿರುತ್ತೆ ಎಲ್ಲ ಒಳ್ಳೆಯ ಕೃತಿಗಳು ಕೂಡ, ಎಷ್ಟೇ ವರ್ಷಗಳ ನಂತರ ಓದಿದ್ರೂ ಕೂಡ ಸಮಕಾಲೀನ ಆಗಿರುತ್ತೆ. ಆದರೆ ಅದರ ಜೊತೆಗೆ ಆ ಕೃತಿಯ ಭಾಷೆ ಸಮಕಾಲೀನ ಆಗಿರುತ್ತಾ ಅಂತ ನೋಡಿಕೊಂಡ್ರೆ ಬಹುತೇಕ ಸಂದರ್ಭಗಳಲ್ಲಿ ಇಲ್ಲ. ಅದು ಆ ರೀತಿ ಅಪೇಕ್ಷೆ ಪಡೋದು ಕೂಡ ಸಾಧ್ಯ ಇಲ್ಲ. ಏಕೆಂದರೆ ಎಲ್ಲ ಕಾಲಘಟ್ಟಗಳಲ್ಲೂ ಭಾಷೆ ನಿರಂತರವಾಗಿ ಬದಲಾಗ್ತಾ ಹೋಗುತ್ತೆ. ಭಾಷೆ, ಅದರ ಛಂದಸ್ಸು, ಲಯ ಎಲ್ಲವೂ ನಿರಂತರವಾಗಿ ಬದಲಾಗ್ತಾ ಹೋಗುತ್ತೆ. ಆದರೆ ಈ ಕೃತಿಯ ಒಂದು ವಿಶೇಷ ಅಂದರೆ ಕೇವಲ ಇದರ ವಸ್ತು ಅಥವಾ ಭಾವನೆಗಳು ಮಾತ್ರ ಅಲ್ಲ, ಇಲ್ಲಿನ ನುಡಿಗಟ್ಟಿದೆಯಲ್ಲ, ಇಲ್ಲಿನ ಪ್ರತಿಮೆಗಳಿದಾವಲ್ಲ, ಅದು ಈ ಕಾಲಕ್ಕೂ ಕೂಡ ಅಂದರೆ 60 ವರ್ಷಗಳ ನಂತರ ಕೂಡ ನನ್ನ ತಲೆಮಾರಿಗೆ ಅಥವಾ ನಂತರದ ತಲೆಮಾರಿಗೆ ಕೂಡ ತುಂಬ ತಾಜಾ ಅನ್ನಿಸುವಂತಹ ಪ್ರತಿಮೆಗಳು ಇಲ್ಲಿ ಇರುವಂಥದ್ದು ತುಂಬ ವಿಶೇಷ ಅಂತ ನಾನು ಭಾವಿಸ್ತೇನೆ. ಅದು ಎಲ್ಲ ಕಾಲದ ತರುಣ ತರುಣಿಯರ ಮನಸ್ಸಿನ ಒಳಮಾತುಗಳು ಇಲ್ಲಿನ ಕವಿತೆಗಳಾಗಿ ಮೂಡಿವೆ ಅಂತ ನನಗೆ ಅನಿಸುತ್ತೆ. ಇವು ಕಾವ್ಯಾಸಕ್ತರನ್ನು ಪುಳಕಗೊಳಿಸುವಂತಹ ಮತ್ತು ಆರ್ದ್ರಗೊಳಿಸುವಂತಹ ಪ್ರೇಮದ ಪಠ್ಯಗಳು. ಪ್ರೇಮ ವಿರಳವಾಗಿರುವಂತಹ ಸಂದರ್ಭದಲ್ಲಿ ಈ ಸಂಕಲನದ ಕವಿತೆಗಳಿಗೆ ತುಂಬ ವಿಶೇಷವಾದ ಮಹತ್ವ ಇದೆ ಅಂತ ನಾನು ಭಾವಿಸ್ತೇನೆ. ಪ್ರೇಮ ವಿರಳ ಆಗಿದೆ ಅನ್ನುವಂಥ ಮಾತನ್ನು ನಾನು ತುಂಬ ಪ್ರಜ್ಞಾಪೂರ್ವಕವಾಗಿ ಬಳಸ್ತೇನೆ. ಪ್ರೇಮ ಅನ್ನುವಂತಹದ್ದು ಸಾಹಿತ್ಯದ ಮಾತು ಬಿಡಿ, ಅದು ಸಾಹಿತ್ಯದ ವಿಷಯಕ್ಕೆ ಆಮೇಲೆ ಬರೋಣ. ಇಡೀ ನಮ್ಮ ಜೀವನದಲ್ಲೇ ತುಂಬ ಒಂದು ವಿರಳ ಆಗ್ತಾ ಹೋಗಿ ಇಡೀ ಸಂಕಲನದ ಉದ್ದಕ್ಕೂ ಪ್ರೇಮವನ್ನು ಒಂದು ತಾತ್ವಿಕತೆಯಾಗಿ ಒಂದು ಜೀವನ ಮೌಲ್ಯವನ್ನಾಗಿ ಪಟ್ಟಣ ಶೆಟ್ಟರು ನಮ್ಮ ಮುಂದೆ ಇಡ್ತಾ ಹೋಗ್ತಾರಲ್ಲ, ಆ ಮೌಲ್ಯ ಅನ್ನುವಂತಹದ್ದು ನಮ್ಮ ಬದುಕಿನಲ್ಲಿ ನಿರಂತರವಾಗಿ ದಿನದಿಂದ ದಿನಕ್ಕೆ ಒಂದು ಕ್ಷೀಣ ಆಗ್ತಾ ಹೋಗ್ತಾ ಇದೆ. ಬಹುಶಃ ನಾವೆಲ್ಲರೂ ಅಥವಾ ನಮ್ಮ ನಂತರದ ತಲೆಮಾರುಗಳು ಪ್ರೇಮವನ್ನು ಒಂದು ಅನುಭೂತಿಯನ್ನಾಗಿ ನೋಡೋದ್ರ ಬದಲಿಗೆ ಅದು ಒಂದು ಆ ಕ್ಷಣದ ಅಗತ್ಯ ಅನ್ನೋ ರೂಪದಲ್ಲೋ ಅಥವಾ ನಮಗೆ ಕಂಫರ್ಟ್ ಕೊಡುವಂತಹ ಸರಕುಗಳ ಒಂದು ಭಾಗದ ರೀತಿನ ಒಂದು ಉತ್ಪನ್ನ ಅನ್ನುವ ರೀತಿಯಲ್ಲೂ ನೋಡ್ತಾ ಇರುವಂತಹ ಸಂದರ್ಭ ಇದು ಅಂತ ನಾನು ಭಾವಿಸ್ತೀನಿ. ಅದರ ಪ್ರತಿಫಲವಾಗಿ ಕನ್ನಡ ಕಾವ್ಯ ಲೋಕದಲ್ಲಿ ಕೂಡ ಒಂದು ಪ್ರೇಮದ ಅಭಿವ್ಯಕ್ತಿ ಎನ್ನುವಂತಹದ್ದು ಇವತ್ತು ತುಂಬ ವಿರಳ ಆಗ್ತಾ ಇರೋದನ್ನು ನಾವು ಗಮನಿಸಬೇಕು. ಇವತ್ತಿನ ಕವಿಗಳ ಕಾವ್ಯ ಇದೆಯಲ್ಲ, ಅದು ಈ ಲೋಕದ ಸಮಸ್ತ ಸಂಕಟಗಳನ್ನು ಕೂಡ ಒಂದು ಮುಖಾಮುಖಿ ಆಗಲಿಕ್ಕೆ ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಈ ಲೋಕದ ಸಂಕಷ್ಟಗಳನ್ನು ಪ್ರತಿಬಿಂಬಿಸುವ ಸಂದರ್ಭದಲ್ಲಿ ಬಹುಶಃ ಅವರಿಗೆ ಪ್ರೇಮ ಅನ್ನುವಂಥದ್ದು ಮುಖ್ಯ ಅನ್ನಿಸ್ತಾ ಇಲ್ವೇನೋ ಅಂತ ನಾನು ಏನನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂದರೆ, ಇವತ್ತಿನ ಕಾವ್ಯ ಪ್ರೇಮ ರಾಹಿತ್ಯದಿಂದ ಬಳಲ್ತಾ ಇದೆ ಅಂತ ನನಗೆ ಮತ್ತೆ ಮತ್ತೆ ಅನ್ನಿಸ್ತಾ ಇದೆ. ಅಂದರೆ ಸಮಕಾಲೀನ ವಿದ್ಯಮಾನಗಳಿಗೆ ಮುಖಾಮುಖಿ ಆಗೋದು ಖಂಡಿತವಾಗೂ ಅಗತ್ಯ, ಅದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಯುವ ಕವಿಗಳು, ಕವಿಯತ್ರಿಯರು ಪ್ರೇಮದ ಹೊರತಾಗಿ ಈ ಲೋಕದ ಸಂಕಟಗಳನ್ನೇ ಮುಖ್ಯ ಮಾಡ್ಕೊಳ್ಳೋದಿದೆಯಲ್ಲ, ಬಹುಶಃ ಅದು ಅವರಿಗೆ ಅವರು ಮಾಡಿಕೊಳ್ಳುವಂತಹ ಒಂದು ವಂಚನೆ ಕೂಡ ಹೌದೇನೋ ಅಂತ ನನಗೆ ಅನಿಸುತ್ತೆ. ಅಂದರೆ ವಯೋಸಹಜವಾದ ಭಾವನೆಗಳನ್ನು ಕವಿ ಸಹಜವಾಗಿ ಕಟ್ಟಿಕೊಡದೆ ಹೋದರೆ ಉಳಿದದ್ದೆಲ್ಲವೂ ಒಂದು ಏರಿಕೆಯ ರೂಪದಲ್ಲಿ ಬರಲಿಕ್ಕೆ ಆರಂಭ ಆದರೆ ಅದು ಒಂದು ಭಾವನೆಗಳ ಅಧಪತನ ಕೂಡ ಇರ್ಬೋದೇನೋ ಅಂತ, ಕವಿ ತನ್ನ ಭಾವನೆಗಳಿಗೆ ಪ್ರಾಮಾಣಿಕ ಆಗಿಲ್ವೇನೋ ಅಂತ ಅನಿಸುತ್ತೆ. ಅದು ಇಂತಹ ಸಂದರ್ಭದಲ್ಲಿ ಈ ಕವಿತೆಗಳು ನಮಗೆ ಒಂದು ಮಾದರಿಯಾಗಿ, ಪಠ್ಯದ ಮಾದರಿಯಾಗಿ ಇವತ್ತಿನ ಕವಿಗಳಿಗೆ ಒಂದು ಸೂತ್ರದ ರೂಪದಲ್ಲಿ ಒದಗಿ ಬರುವಂತಹ ಪಠ್ಯಗಳು ಅಂತ ನಾನು ಭಾವಿಸ್ತೇನೆ. ಮತ್ತು ಈ ಕೃತಿನಲ್ಲಿ ಕವಿ ಕಂಡುಕೊಂಡಿರುವಂಥ ಒಂದು ಭಾಷೆ ಇದೆಯಲ್ಲ, ತನ್ನದೇ ನುಡಿಗಟ್ಟಿದೆಯಲ್ಲ, ಅದರ ಬಗ್ಗೆ ಅನೇಕ ವಿಮರ್ಶಕರು, ಲೇಖಕರು ಇದರ ಬಗ್ಗೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ, ವಿಶೇಷವಾಗಿ ಗಮನಿಸಿದ್ದಾರೆ. ನರಸಿಂಹಸ್ವಾಮಿಯವರು ಮುನ್ನುಡಿನಲ್ಲಿ ಈ ಲಯದ ಬಗ್ಗೆ, ಭಾಷೆಯ ಬಗ್ಗೆ, ಕೆಲವು ಇಂಗ್ಲೀಷ್ ಶಬ್ದಗಳ ಬಗ್ಗೆ ಆಕ್ಷೇಪವನ್ನು ಎತ್ತಿದ್ದಾರೆ. ಅದು ಆದರೆ ಒಂದು ಕಾವ್ಯ ವಿಭಿನ್ನ ಆಗೋದೇನೆ, ಒಂದು ಹೊಸ ನುಡಿಗಟ್ಟನ್ನು ಗಳಿಸ್ಕೊಳ್ಳೋದೇನೆ ಹೀಗೆ ಸಿದ್ಧ ಮಾದರಿಗಳನ್ನು ಮುರಿಯೋದ್ರ ಮುಖಾಂತರ ಅಂತ ನಾನು ಭಾವಿಸ್ತೇನೆ. ಅದು ಇವತ್ತಿನ ಸಂದರ್ಭದಲ್ಲಿ ನಮಗೆ ತುಂಬ ವಿಶೇಷವಾಗಿ ಕಾಣಿಸೋವಂಥದ್ದು.
ನಾನು ಅದನ್ನೇ ಮೊದಲು ಹೇಳಿದ್ದು. ಅವರು ತಮ್ಮ ಕಾಲಕ್ಕೆ ತುಂಬ ಮುಂದೆ ಹೋಗಿ ಇಲ್ಲಿನ ಕವಿತೆಗಳನ್ನು ರಚನೆ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು. ಇಲ್ಲಿನ ಮುಕ್ತತೆ ಅನ್ನುವಂತಹದ್ದು ವಸ್ತುವಿನ ಜೊತೆಗೆ ಭಾಷೆ, ಲಯ, ಶಿಲ್ಪದ ಜೊತೆಗೆ ಒಂದು ವಿಶೇಷವಾದ ಮಿಳಿತವನ್ನು ಹೊಂದಿದೆಯಲ್ಲ, ಅದು ಕೂಡ ಈ ಕವಿತೆಗಳಿಗೆ ಒಂದು ಹೊಸ ಹೊಳಪನ್ನು ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಕೆಲವು ಸಾಲುಗಳನ್ನು ನಿಮಗೆ ನೆನಪಿಸಲಿಕ್ಕೆ ಬಯಸ್ತೇನೆ. ನೀವೆಲ್ಲರೂ ಇಲ್ಲಿನ ಕವಿತೆಗಳನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಓದಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಕೆಲವು ಸಾಲುಗಳು ಹೀಗಿದೆ. ಒಂದು ಕವಿತೆಯಲ್ಲಿ ಪಟ್ಟಣ ಶೆಟ್ಟರು ಬರೀತಾರೆ, ಹಬ್ಬ ದೇಹ ಸಿಗರೇಟಿನಲ್ಲೂ ಉರಿದು ಬಿಡಬಹುದೇ, ಎದೆಯ ಟೈಮ್ ಪೀಸಾಗಿ ಟ್ರೆಂಟ್ ಎಣಿಸುತ್ತಿರುವುದು. ಪ್ರೇಮವನ್ನು ಒಂದು ಎದೆಯ ಟೈಮ್ ಪೀಸ್ ಅಂದರೆ ಒಂದು ಗಡಿಯಾರದ ಶಬ್ದದ ಮಿಡಿತದ ರೀತಿ ಹೃದಯ ಬಡಿತವನ್ನು ಸಮೀಕರಣ ಮಾಡೋದಿದೆಯಲ್ಲ, ನಾನು ಬೇರೆಲ್ಲೂ ಓದಿದ ನೆನಪಿಲ್ಲ ಇದು. ಅಂದರೆ ಇವತ್ತು ಕೂಡ ಇದು ತುಂಬ ಒಂದು ಪುಳಕವನ್ನು ಹುಟ್ಟಿಸುವಂತಹ ಸಾಲು ಅಂತ ನನಗೆ ಅನಿಸುತ್ತದೆ. ಟೈಮ್ ಪೀಸು ಅನ್ನುವಂಥದ್ದು ಇಲ್ಲಿನ ಕವಿತೆಗಳಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ಅರ್ಥಗಳಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಇದು ಇಲ್ಲಿ ಎದೆಯ ಟೈಮ್ ಪೀಸಾಗಿ ಟಿಣಿಸುವಂತಹ ಪ್ರೇಮ ಮತ್ತೊಂದು ಕವಿತೆಯಲ್ಲಿ ಒಂದು ಆತ್ಮ ಪ್ರಜ್ಞೆಯ ರೂಪದಲ್ಲಿ ಅವರಿಗೆ ಮುಖಾಮುಖಿ ಆಗುತ್ತೆ. ಅದು ಟೈಮ್ ಪೀಸು ಟಿಕಿಸಿ ಗಹಗಹಿಸುತ್ತಿಹುದು ಮರೆಯಲೇಬೇಕಿನ್ನು ಅಂತ ಕವಿತೆ. ಅಂದರೆ ಒಂದು ಎಚ್ಚರವನ್ನು ವಾಸ್ತವಕ್ಕೆ ತರುವಂತಹ ಎಚ್ಚರವನ್ನು ಕೂಡ ಈ ಸಮಯ ಪ್ರಜ್ಞೆಯ ರೂಪದಲ್ಲಿ ಟೈಮ್ ಪೀಸ್ ಅವರಿಗೆ ಒದಗಿ ಬರುತ್ತೆ. ಅದು ದೇಹ ತವೆಯಲ್ಲಿ ಸುಡುವ ಹಸಿ ಕಣಕದಂತೆ ಅನ್ನುವಂಥ ಒಂದು ತುಂಬ ಅರ್ಥಪೂರ್ಣವಾದ ಸಾಲನ್ನು ಅವರು ಬಳಸ್ತಾರೆ. ಅದು ನೀನು ಉರಿ ಬಿಸಿಲಾಗೆ ನಾನು ಪುಂಡಿಯ ಧೂಳು, ನೀ ಕಿಲುಬು ತಾಟಾಗೆ ನಾನು ಹಳಸಿದ ಕೂಳು, ನಿನ್ನ ಕಣ್ಣಿನ ಮುಗುಳ್ನಗೆಯ ಸ್ಟೆನ್ಸಿಲ್ ಕಾಪಿಗಳು ಎದೆಯ ಸೈಕ್ಲೋಸ್ಟೋನಿನಲ್ಲಿ ನಿತ್ಯ 100 ಪ್ರತಿ, ನೀನಿತ್ತ ಹೊರಳಿದರೆ ಟೈಮ್ ಪೀಸ್ ಸಹ ಸ್ತಬ್ಧ ಅಂತ. ಅಂದರೆ ಯಾವ ಟೈಮ್ ಪೀಸ್ ಪ್ರೇಮದ ಚಲನಶೀಲತೆಯ ಸಂಕೇತ ಆಗುತ್ತೋ ಅದು ಒಂದು ಪ್ರೇಮದ ನಿಲುಗಡೆಯ ಒಂದು ಪ್ರತಿಮೆಯಾಗಿ ಕೂಡ ಆ ಕವಿತೆಗಳಲ್ಲಿ ಕಾಣಿಸ್ಕೊಳ್ಳೋದನ್ನು ನಾವು ಗಮನಿಸ್ಬೋದು. ಈ ರೀತಿ ಈ ಸಂಕಲನದ ಉದ್ದಕ್ಕೂ ಎಲ್ಲ ಕವಿತೆಗಳಲ್ಲೂ ಕೂಡ ಹೆಕ್ಕಿ ನಾವು ಉಲ್ಲೇಖಿಸಬಹುದಾದಂಥ ಸಾಲುಗಳು ಇರುವಂಥದ್ದು ಗಮನಾರ್ಹ. ಇದು ಒಂದು ತುಂಬ ವಿಶೇಷವಾದ ಸಾಧನೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಪ್ರೇಮದ ಬಗ್ಗೆ ಬರೆಯೋದಿದೆಯಲ್ಲ, ನಾವೆಲ್ಲರೂ ಪ್ರೇಮದ ಅನುಭವವನ್ನು ಉಂಡವರಾಗಿಯೇ ನಾನು ಹೇಳುವಂಥ ಒಂದು ಮಾತು, ಪ್ರೇಮದ ಬಗ್ಗೆ ಬರೆಯೋದು ತುಂಬ ಸರಳವಾದ ಸಂಗತಿ ಅಲ್ಲ. ಪ್ರೇಮ ಕವಿತೆಗಳು ನಮಗೆ ಸರಳವಾಗಿ ಕಾಣಿಸ್ಬೋದು, ಆದರೆ ಅವುಗಳನ್ನು ಕಟ್ಟಲಿಕ್ಕೆ ಒಂದು ವಿಶೇಷವಾದ ಸಾಧನೆ ಮತ್ತು ಮನಸ್ಥಿತಿ ಬೇಕು. ಅದು ಮತ್ತೊಂದು ಪ್ರಾಮಾಣಿಕತೆ ಬೇಕು. ಅದು ಮತ್ತು ವಿರಹದ ಬಗ್ಗೆ ಬರೆಯೋದಂತೂ ತುಂಬ ಕಷ್ಟಕರವಾದಂತಹ ಒಂದು ಸಾಧ್ಯತೆ. ಅದು ತನ್ನನ್ನೇ ಸುಟ್ಟುಕೊಂಡಂತಹ ಕವಿ ಬೆಳುದಿಂಗಳನ್ನು ಕಾಣಿಸೋದಿದೆಯಲ್ಲ, ಅದಕ್ಕೆ ಕೂಡ ಒಂದು ವಿಶೇಷವಾದ ಕಾವ್ಯ ಪ್ರೀತಿ ಬದ್ಧತೆ ಬೇಕು ಅಂತ ನಾನು ಭಾವಿಸ್ತೇನೆ. ಹೀಗೆ ಕವಿ ತನ್ನನ್ನೇ ಸುಟ್ಟುಕೊಂಡು ಕಾವ್ಯ ಕಟ್ಟೋದನ್ನು, ಬೆಳದಿಂಗಳ ಉಣಿಸೋದನ್ನು ಒಂದು ಸಾಲು ತುಂಬ ಸೊಗಸಾಗಿ ನಮಗೆ ಕಾಣಿಸುತ್ತೆ. ಒಂದು ಕವಿತೆಯಲ್ಲಿ ಪಟ್ಟಣ ಶೆಟ್ಟರು ಬರೀತಾರೆ, ಗಾಯಗೊಂಡ ಕಲೆ ಕವನವಾಗುವುದು ಅಂತ. ಗಾಯಗೊಂಡ ಕಲೆ ಕವನವಾಗುವುದು ಅನ್ನುವಂಥ ಈ ಸಾಲಿದೆಯಲ್ಲ, ಅದು ಇಡೀ ಸಂಕಲನಕ್ಕೆ ಮಾತ್ರ ಅಲ್ಲ, ಅವರ ಒಟ್ಟಾರೆ ಕಾವ್ಯಯಾನಕ್ಕೆ ಒಂದು ವ್ಯಾಖ್ಯಾನ ಕೂಡ ಹೌದು ಅಂತ ನಾನು ಭಾವಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಇಡೀ ಕಾವ್ಯ ಪರಂಪರೆಗೆ ಹೊಂದುವಂತಹ ಒಂದು ವ್ಯಾಖ್ಯಾನ ಕೂಡ ಅಂತ ನಾನು ಭಾವಿಸ್ತೇನೆ. ನೀವು ಯಾವುದೇ ಉತ್ತಮವಾದ ಕಾವ್ಯವನ್ನು ನೆನಪಿಸ್ಕೊಂಡ್ರೂ ಕೂಡ ಆ ಕಾವ್ಯದ ಹಿಂದೆ ಒಂದು ಗಾಯ ಇರುತ್ತೆ. ಅದು ರಾಮಾಯಣವೇ ಹೇಳುತ್ತಲ್ಲ, ಶೋಕದಿಂದ ಶ್ಲೋಕ ಅಂತ. ರಾಮಾಯಣ ಮಾತ್ರ ಅಲ್ಲ, ಅದು ಜಗತ್ತಿನ ಎಲ್ಲ ಮಹಾಕಾವ್ಯಗಳ ಹಿಂದೆ ಕೂಡ ಒಂದು ದುರಂತ ಇದೆ, ಕಣ್ಣೀರಿದೆ, ರಕ್ತ ಇದೆ, ವೈಫಲ್ಯ ಇದೆ. ಅವುಗಳ ಮುಖಾಂತರ ಒಂದು ಜೀವನದ ದರ್ಶನವನ್ನು, ಜೀವನದ ತಾತ್ವಿಕತೆಯನ್ನು ಕಟ್ಟಿಕೊಡಲಿಕ್ಕೆ ಎಲ್ಲ ಮಹಾಕವಿಗಳು ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಈ ನೀನಾ ಕವಿತೆಗಳು ಬದುಕನ್ನು ಹೇಗೆ ನೋಡಬೇಕು ಮತ್ತು ಹೇಗೆ ನೋಡಬಾರ್ದು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾವೆ ಅಂತ ನನಗೆ ಅನಿಸುತ್ತೆ. ಅಂದರೆ ಒಂದು ಅರಿವು, ವಿವೇಕ ಈ ಕಾವ್ಯದ ಹಿಂದಿನ ಗಾಯವನ್ನು ನೆನಪಿಸುವ ಮುಖಾಂತರ ನಮಗೆ ದಾಟಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಈ ಕಾವ್ಯಕ್ಕೆ ಬೇಕಾದಂತಹ ಒಂದು ಗಾಯ ಇದೆಯಲ್ಲ, ಈ ತನಗಾದ ಗಾಯವನ್ನು ಕವಿ ತುಂಬ ಮುಖ್ಯವಾಗಿ ಭಾವಿಸ್ತೆ, ಅಥವಾ ಅದರ ಸಂಕಟ ಸಹೃದಯರಿಗೆ ತಾಕದಂತೆ ಎಚ್ಚರ ವಹಿಸಿ ಇತರ ಕಾವ್ಯಗಳನ್ನು, ಅಂದರೆ ತನ್ನನ್ನು ಘಾಸಿಗೊಳಿಸಿದಂತಹ ಗಾಯಗಳನ್ನು ಒಂದು ಕಲೆಯ ರೂಪದಲ್ಲಿ, ಕಾವ್ಯದ ರೂಪದಲ್ಲಿ ಉಣಬಡಿಸೋದಿದೆಯಲ್ಲ, ಅದು ಕಲೆಯ ಸಾರ್ಥಕತೆ ಅಂತ ನಾನು ಭಾವಿಸ್ತೇನೆ. ಇಂಥ ಗಾಯಗಳನ್ನು ಈ ಕೃತಿಯ 60 ಕವಿತೆಗಳಲ್ಲಿ ನಾವು ಕಾಣ್ತೇವೆ. ಆದರೆ ಈ ಕವಿತೆಗೆ ಟಿಪ್ಪಣಿಗಳನ್ನು ಬರೆದಿರುವಂತಹ
ಎಲ್ಲರೂ ಕೂಡ ಇಲ್ಲಿನ ಕವಿತೆಗಳನ್ನು ಪ್ರೇಮ ಕವಿತೆಗಳು, ವಿಶೇಷವಾಗಿ ಒಂದು ಅಗಲಿಕೆಗೆ ಸಂಬಂಧಿಸಿದಂತಹ ವಿಪ್ರಲಂಬ ಶೃಂಗಾರದ ಕವಿತೆಗಳು ಅಂತ ಗುರುತಿಸಿದ್ದಾರೆ. ಇದು ಬಹುಶಃ ಒಂದು ಅಪೂರ್ಣ ಸತ್ಯ ಅಂತ ನಾನು ಭಾವಿಸ್ತೇನೆ. ನಾನು ಯಾಕೆಂದರೆ ಈ ಕವಿತೆಗಳನ್ನು ಕೇವಲ ಪ್ರೇಮದ ಕವಿತೆಗಳು ಅಂತ ಅಷ್ಟೇ ನಾವು ಓದ್ಕೊಂಡ್ರೆ ಅದು ಈ ಕಾವ್ಯಕ್ಕೆ ತೊಡಿಸುವಂತಹ ಒಂದು ಚೌಕಟ್ಟು ಅಥವಾ ನಮ್ಮ ಗ್ರಹಿಕೆಗೆ ನಾವೇ ಹಾಕಿಕೊಳ್ಳುವಂತಹ ಒಂದು ಚೌಕಟ್ಟು ಅಂತ ನಾನು ಭಾವಿಸ್ತೇನೆ. ಪ್ರೇಮದ ನೆಪದಲ್ಲಿ ಬದುಕನ್ನು ನೋಡಲಿಕ್ಕೆ ಸಾಧ್ಯ ಆಗುವಂತಹ ಒಂದು ಕಣ್ಣೋಟವನ್ನು, ಅರಿವನ್ನು ಕವಿ ನಮಗೆ ಈ ಕೃತಿಯ ಮುಖಾಂತರ ನೀಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಪ್ರೇಮ ಅನ್ನುವಂತಹದ್ದನ್ನು ಬದುಕಿನ ತಾತ್ವಿಕತೆ ಹಾಕ್ಸೋದಿದೆಯಲ್ಲ, ದರ್ಶನ ಹಾಕ್ಸೋದಿದೆಯಲ್ಲ, ನೋವು ನೋಟವಾಗಿ ಕಾಣಿಕೆಯಾಗಿ ನಮಗೆ ಒದಗಿ ಬರೋದಿದೆಯಲ್ಲ, ಅದರಲ್ಲಿ ಆ ಮೂಲಕ ಈ ಕವಿತೆಗಳ ಸಾರ್ಥಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಪ್ರೇಮ ಅನ್ನುವಂಥದ್ದು ಕವಿಯನ್ನು ಗಾಯಗೊಳಿಸಿದೆ. ಅದು ಸಂಕಲನದ ಮೊದಲ ಕವಿತೆಯಲ್ಲೇ ಅತ್ಯಂತ ಸ್ಪಷ್ಟ ಆಗಿದೆ. ಬಹುಶಃ ಈ ಕವಿತೆಯನ್ನು, ಇಲ್ಲಿನ ಕವಿತೆಗಳನ್ನು ಪ್ರೇಮದ ಕವಿತೆಗಳು ಅಥವಾ ಪ್ರೇಮ ವೈಫಲ್ಯದ ಕವಿತೆಗಳು ಅಂತ ಓದುಗರು ಕರೀಲಿಕ್ಕೆ ಕವಿನೇ ಕಾರಣ ಮಾಡಿಕೊಟ್ಟಿದ್ದಾರೆ. ಸಂಕಲನದ ಮೊದಲ ಕವಿತೆ ಆರಂಭ ಆಗೋದೇನೆ ಹಾಗೆ, ದುರಂತ ಅನ್ನುವಂತಹ ಕವಿತೆ. ಈ ದುರಂತದಲ್ಲಿ ನಿನಗೆ ನಾಯಕಿ ಪಟ್ಟ, ನೀನು ದುಃಖಾಂತಗಳ ಸಫಲ ಅಭಿನೇತ್ರಿ. ಆ ಕವಿತೆಯ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ, ಆದರೆಲ್ಲ ಕನಸು ದುಃಖಾಂತ ನಾಟಕದ ಕೊನೆಯ ದೃಶ್ಯ, ಬಿರುಗಾಳಿಯಲ್ಲಿ ಉಲ್ಟಾ ನಿಂದಂತೆ ಛತ್ರಿ, ನೀನು ದುಃಖಾಂತಗಳ ಸಫಲ ಅಭಿನೇತ್ರಿ ಅಂತ. ಬಹುಶಃ ಈ ಸೂಚನೆಯನ್ನು ಇಟ್ಕೊಂಡೇ ನಾವು ಎಲ್ಲ ಕವಿತೆಗಳನ್ನು ಓದಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಗ್ರಹಿಕೆ ಎಲ್ಲೋ ಉಲ್ಟಾ ಛತ್ರಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಯಾವ ಪ್ರೇಮಿಯನ್ನು ಕಟಕಟಿನಲ್ಲಿ ನಿಲ್ಲಿಸಿ ಪಟ್ಟಣ ಶೆಟ್ಟರು ಕಾವ್ಯವನ್ನು ಕಟ್ಟಲಿಕ್ಕೆ ಹೊರಡ್ತಾರೆ, ಆದರೆ ಕೊನೆಗೆ ಆ ನೋವು ಸಂಕಟ ಉಳಿಯೋದಿಲ್ಲ. ಅದು ಒಂದು ಮಾಗಿದ ಪಕ್ವ ಸ್ಥಿತಿನಲ್ಲಿ ಆ ವೈಫಲ್ಯ ಇದೆಯಲ್ಲ, ಅದು ಅವರ ಕಾವ್ಯಕ್ಕೆ ಮತ್ತು ಅವರ ಒಟ್ಟಾರೆ ಬದುಕಿಗೆ ತಂದುಕೊಡುವಂತಹ ದರ್ಶನ ಇದೆಯಲ್ಲ, ಅದು ಕೂಡ ಆ ಪ್ರೇಮಿಯ ಒಂದು ಕರುಣೆ ಅಂತಲೇ ನಾನು ಭಾವಿಸ್ತೇನೆ. ಹೀಗೆ ತನ್ನ ಪ್ರೇಮಿಯನ್ನು ಆರಂಭದಲ್ಲೇ ಕಟಕಟೆಗೆ ನಿಲ್ಲಿಸುವಂತಹ ಕವಿ ಕೊನೆಗೆ ನೋಡಿ, ಈ ಸಂಕಲನದ ಕೊನೆಯ ಪದ್ಯ ದೀಪಾವಳಿ ಅನ್ನುವಂತಹದ್ದು. ಆ ದೀಪಾವಳಿ ಕವಿತೆಯಲ್ಲಿ ಅವರ ಒಟ್ಟಾರೆ ನಿಲುವೆ, ಪ್ರೇಮದ ಬಗೆಗಿನ, ಜೀವನದ ಬಗೆಗಿನ ಒಟ್ಟಾರೆ ನಿಲುವೆ ಬದಲಾಗಿದೆ. ಅದು ದೀಪಾವಳಿ ಕವಿತೆಯಲ್ಲಿ ಅವ್ರು ಬರೀತಾರೆ, ಅಂದರೆ ಅವರನ್ನು ಅವ್ರು ಪ್ರಶ್ನೆ ಮಾಡ್ಕೋತಾರೆ, ಸತ್ತ ದೀಪಾವಳಿಯು ಮತ್ತೆ ಬಂದೀತೇನೋ ಅಂತ. ಒಂದು ಪ್ರೇಮದ ದೀಪಾವಳಿ ಇದೆ, ಆ ದೀಪಾವಳಿ ಎನ್ನುವಂಥದ್ದು ಸತ್ತು ಹೋಗಿದೆ, ಅದು ಮತ್ತೆ ಬರಲಿಕ್ಕೆ ಸಾಧ್ಯ ಇದೆಯೇನೋ ಅಂತ. ಹಾಗೆ ಪ್ರಶ್ನಿಸಿಕೊಳ್ಳುವಂತಹ ಕವಿಯೇ ಹೇಳ್ತಾರೆ, ಬರುತ್ತೆ, ಅದು ಬರುವುದೆನ್ನುವ ಭರವಸೆ ಇದು. ಆ ಭರವಸೆಯಲ್ಲಿ ಅವರು ಮಾತು ಹೇಳ್ತಾರೆ, ನೀನಿಂದು ನಕ್ಕ ನಗೆ ಅರಿವೆಯಲ್ಲಿ ದನಿಗುಡುವ ಅಳುವಿನೀ ಎಳೆ ಬಾಲನನ್ನು, ಇಂದವನ ಶವವನ್ನು ಕಟ್ಟಿ ಹಾಕಿಬಿಡು, ದೂರ ಕೆಸೆದು ಬಿಡು, ನಿನ್ನೆದೆಯ ಕತ್ತಲೆಯ ಸುಟ್ಟು ಜ್ಯೋತಿಯ ಹರಡು. ಸಂದ ದೀಪಾವಳಿಯ ಬಂದ ದೀಪಾವಳಿಯ ಗರ್ಭದಲ್ಲಿ ಹಾಕು, ಸಂದ ದೀಪಾವಳಿಯ ಬಂದ ದೀಪಾವಳಿಯ ಗರ್ಭದಲ್ಲಿ ಹಾಕು, ಬೆಳಕು ಬಂದಾಗೆಲ್ಲ ಕಣ್ಮುಚ್ಚಿ ಅಲೆಯದಿರು, ಕಣ್ಣು ತೆರೆಯುವುದ ನೀನು ಕಲಿಯಲೇಬೇಕು, ಕಣ್ಣು ತೆರೆಯುವುದ ನೀನು ಕಲಿಯಲೇಬೇಕು, ದಿನವೂ ದೀಪಾವಳಿಯ ಮಾಡಬೇಕು. ಅಂದರೆ ಕಣ್ಣು ತೆರೆಯುವುದ ನೀನು ಕಲಿಯಲೇಬೇಕು, ದಿನವೂ ದೀಪಾವಳಿಯ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಈ ಸಂಕಲನದ ಒಟ್ಟು ತಾತ್ವಿಕತೆ ಅಂತ ನಾನು ಭಾವಿಸ್ತೇನೆ. ಅದು ಬದುಕಿನ ಕುರಿತಂತೆ ಕವಿ ಕಟ್ಟಿಕೊಡುವಂಥ ಈ ತಾತ್ವಿಕತೆ ಇದೆಯಲ್ಲ, ಅದು ನಮಗೆ ಒಂದು ಕಣ್ಣೋಟದ ರೀತಿಯಲ್ಲಿ ಅರಿವಿನ ರೂಪದಲ್ಲಿ ಪರಿಣಮಿಸುತ್ತೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಪ್ರೇಮದಲ್ಲಿ ಗಾಯಗೊಳ್ಳುವಂತಹದ್ದು ಸಹಜ, ಆದರೆ ಆ ಗಾಯ ಪ್ರೇಮಿಸಿದವರನ್ನಾಗಲಿ ಅಥವಾ ಜಗತ್ತನ್ನಾಗಲಿ ಘಾಸಿಗೊಳಿಸಬಾರ್ದು ಅನ್ನುವಂತಹ ಒಂದು ಎಚ್ಚರವನ್ನು ಕವಿ ನಮಗೆ ತಾಟಿಸ್ತಾರೆ. ಅದು ಪ್ರೇಮದಲ್ಲಿ ಏನು ಆಗಬೇಕು ಅಥವಾ ಆಗಬಾರ್ದು ಅನ್ನುವಂಥದ್ದನ್ನು ಮಿಡುಕಾಡಬೇಡ ಅನ್ನುವಂತಹ ಕವಿತೆಯಲ್ಲಿ ತುಂಬ ಸೊಗಸಾಗಿ ಪಟ್ಟಿ ಮಾಡ್ತಾರೆ ಅವರು. ನಿನ್ನ ಅಂಗಾಲಿನಲ್ಲಿ ಮದರಂಗಿಯಾದೆ ಮುಳ್ಳಾಗಲಿಲ್ಲ ಅಂತ ಅವ್ರ ಪ್ರೇಮಿಗೆ ಹೇಳ್ತಾರೆ. ಕಣ್ಣಿನಲ್ಲಿ ಕಾಡಿಗೆ ಕಾಂತಿ ನಾನಾದೆ ಕಳವಳದ ಹರಳಾಗಲಿಲ್ಲ. ನಾನು ನನ್ನ ಪ್ರೇಮಿಗೆ ಏನೆಲ್ಲ ಆದೆ ಮತ್ತು ಏನೆಲ್ಲ ಆಗಲಿಲ್ಲ. ಪ್ರೇಮ ಅನ್ನುವಂತಹದ್ದು ಏನು ಆಗಬೇಕು, ಏನು ಆಗಬಾರ್ದು ಅಂತ. ಈ ಕವಿತೆಗಳ ಮತ್ತೂ ಒಂದು ವಿಶೇಷವನ್ನು ಹೇಳಬೇಕು.
ಪ್ರೇಮದ ಉತ್ಕಟತೆಯ ರೂಪದಲ್ಲಿ ನಾವು ಯಾವಾಗಲೂ ಹೆಣ್ಣನ್ನು ನೋಡುವಂತಹದ್ದು ಒಂದು ರೂಢಿ ಅದು. ಅಥವಾ ತುಂಬ ಜನಪ್ರಿಯ ಪ್ರೇಮ ಕಥನಗಳೆಲ್ಲವೂ ಪ್ರೇಮದ ಔನ್ನತ್ಯವನ್ನು ಹೆಣ್ಣಿನ ಮುಖಾಂತರ ನಮಗೆ ಕಟ್ಟಿಕೊಟ್ಟಿವೆ ಅಂತ ಕೂಡ ಹೇಳ್ಬೋದು. ಆದರೆ ಇಲ್ಲಿನ ಕವಿತೆಗಳಿದೆಯಲ್ಲ, ಈ ಕವಿತೆಗಳು ಪ್ರೇಮವನ್ನು, ಅದರ ಔನ್ನತ್ಯವನ್ನು ಒಂದು ಗಂಡಿನ ಮುಖಾಂತರ ಕಟ್ಟಿಕೊಟ್ಟಿರುವಂಥದ್ದು ತುಂಬ ವಿಶೇಷ. ಬಹುಶಃ ಈ ಗಂಡಿನ ಮುಖಾಂತರ ಪ್ರೇಮದ ಔನ್ನತ್ಯವನ್ನು, ಉತ್ಕಟತೆಯನ್ನು ಕಟ್ಟಿಕೊಂಡಿರುವಂತಹ ಯಶಸ್ವಿ ಮಾದರಿಗಳನ್ನು ಅಲ್ಲಲ್ಲಿ ಬಿಡಿಬಿಡಿಯಾಗಿ ಇರಬಹುದು. ಈ ರೀತಿ ಒಂದು ಸಂಕಲನದ ಮುಖಾಂತರ ಗಂಡನ್ನು ಪ್ರೇಮದ ಉತ್ಕಟತೆಯಲ್ಲಿ ನಮಗೆ ಕಟ್ಟಿಕೊಡೋದಿದೆಯಲ್ಲ, ಇಂತಹ ಮಾದರಿಯನ್ನು ನಾನು ನೋಡಿಲ್ಲ. ಅದು ಅಂದರೆ ಇಲ್ಲಿನ ಕಥಾನಾಯಕ ಇದ್ದಾನಲ್ಲ, ಆ ಕಥಾನಾಯಕ ಎಲ್ಲ ಗಂಡು ಪ್ರೇಮಿಗಳ ಪ್ರೇಮದ ಔನ್ನತ್ಯದ ಪ್ರತಿನಿಧಿ ಅಂತ ನಾನು ಭಾವಿಸ್ತೇನೆ. ಈ ಸಂಕಲನದ 2 ಮತ್ತು 3ನೇ ಭಾಗದ ವಿಶೇಷಗಳ ಬಗ್ಗೆ ಮೇಡಮ್ ಹೇಳಿದರು. ಅಂದರೆ ಇಲ್ಲಿನ ಸ್ಪಂದನಗಳು, ವಿಮರ್ಶೆಗಳು, ಪತ್ರಗಳಿವೆಯಲ್ಲ, ಇದು ತುಂಬ ವಿಶೇಷ ಅಂತ ನಾನು ಭಾವಿಸ್ತೇನೆ. ಈ ಶೀರ್ಷಿಕೆನೇ ನೀನು ಅನ್ನುವಂಥದ್ದಿದೆಯಲ್ಲ, ನೀನು ಮತ್ತು ನಾನು ಅಂತ. ಈ ಸಂಕಲನದ ಮೊದಲ ಭಾಗ ನೀನು ಅಥವಾ ನಾನು ಅಂತ ಪಟ್ಟಣ ಶೆಟ್ಟರು ಕವಿ ಆದರೆ, ಇನ್ನೊಂದು ಉಳಿದ 2 ಮತ್ತು 3ನೇ ಭಾಗ ಇದೆಯಲ್ಲ, ಅದು ನೀನು, ಅಂದರೆ ಸಮಸ್ತ ಸಾಹಿತ್ಯ ಲೋಕ ಅಂತ ನಾನು ಭಾವಿಸ್ತೇನೆ. ಅಂದರೆ ಇಲ್ಲಿನ 48 ಸ್ಪಂದನಗಳು ಪ್ರೀತಿ ಮತ್ತು ಅಭಿಮಾನದ ಸ್ಪಂದನಗಳಿದೆಯಲ್ಲ, ಅವು ಬಹುಶಃ ಒಂದು ನಾಡು ಅಥವಾ ಸಾಹಿತ್ಯ ಕ್ಷೇತ್ರ ಒಬ್ಬ ಕವಿಯನ್ನು ಹೇಗೆ ಗೌರವಿಸಬೇಕು, ಪ್ರೀತಿಸಬೇಕು, ತನ್ನವನನ್ನಾಗಿಸ್ಕೋಬೇಕು ಅನ್ನೋದಕ್ಕೆ ಉದಾಹರಣೆಯ ರೂಪದಲ್ಲಿ ನಮಗೆ ಒದಗಿ ಬರ್ತವೆ ಇಲ್ಲಿನ ಟಿಪ್ಪಣಿಗಳು ಅಂತ ನಾನು ಭಾವಿಸ್ತೇನೆ. ಅದು ಇಂಥದ್ದೊಂದು ವಿಶಿಷ್ಟ ಕಾವ್ಯ ಸ್ಪಂದನ, ಕಾವ್ಯ ಸಂಭ್ರಮ, ಒಂದು ರೀತಿಯ ಪುಲಕವನ್ನು ಹುಟ್ಟಿಸುವಂತಹದ್ದು ಅಂತ ನಾನು ಭಾವಿಸ್ತೇನೆ. ಅದು ಕೆಲವು ಸ್ಪಂದನಗಳ ಒಂದೆರಡು ವಿಶೇಷಗಳ ಬಗ್ಗೆ ಹೇಳಬೇಕು. ಎಸ್ ದಿವಾಕರ್ ಅವರು ತಮ್ಮ ಲೇಖನದಲ್ಲಿ ಒಂದು ಸಂಗತಿಯನ್ನು ಗುರುತಿಸ್ತಾರೆ. ಅದು 20ನೇ ಶತಮಾನದ ಉತ್ತರಾರ್ಧದಲ್ಲಿ ಪಶ್ಚಿಮ ದೇಶಗಳಲ್ಲಿ ಕೆಲವು ಕವಿಗಳು ವ್ಯಕ್ತಿಯನ್ನೇ ಮುಖ್ಯವನ್ನಾಗಿಸಿಕೊಂಡು ಒಂದು ಆತ್ಮ ಪ್ರತ್ಯಯದ ರೂಪದಲ್ಲಿ ಒಂದು ಕಾವ್ಯವನ್ನು ರಚಿಸಿದ ಒಂದು ಪರಂಪರೆಯನ್ನು, ಒಂದು ಸಣ್ಣ ಪರಂಪರೆಯನ್ನು ದಿವಾಕರ್ ಗುರುತಿಸ್ತಾರೆ. ಅದು ರಿಲ್ಕೆ ಇರ್ಬೋದು, ಹಾಪ್ಕಿನ್ಸ್ ಇರ್ಬೋದು, ಸಿಲ್ವಿಯಾ ಪ್ಲಾತ್ ಇರ್ಬೋದು. ಅಂದರೆ ಈ ಪರಂಪರೆಯ ಒಂದು ಆರಂಭಿಕ ರೂಪದಲ್ಲಿ ಕನ್ನಡದಲ್ಲಿ ಆರಂಭ ಮಾಡಿದ್ದು ಸಿದ್ಧಲಿಂಗ ಪಟ್ಟಣ ಶೆಟ್ಟರು ಅಂತ ದಿವಾಕರ್ ಗುರುತಿಸ್ತಾರೆ. ಅಂದರೆ ಆತ್ಮವನ್ನೇ ಒಂದು ಸಂಕೇತ ಮಾಡಿಕೊಂಡು, ಅದನ್ನೇ ಒಂದು ಲೋಕವನ್ನು ಮಾಡಿಕೊಂಡು ಒಂದು ಪುರಾಣವನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಒಂದು ಕಾವ್ಯ ಲೋಕವನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಒಂದು ಸ್ಪಷ್ಟವಾಗಿ ವಿವರಿಸಲಾಗದ ಆತ್ಮದ ಲೋಕದಲ್ಲಿ ಓದುಗರನ್ನು ಕೂಡ ಕರ್ಕೊಂಡು ಪಯಣ ಮಾಡೋದಿದೆಯಲ್ಲ, ಅದು ಕನ್ನಡದಲ್ಲಿ ಸಿದ್ಧಲಿಂಗ ಪಟ್ಟಣ ಶೆಟ್ಟರ ಈ ಸಂಕಲನ ಹುಟ್ಟು ಮಾಡಿದಂತಹ ಒಂದು ಪರಂಪರೆಯ ಮೊದಲ ಕೃತಿ ಅಂತ ದಿವಾಕರ್ ಗುರುತಿಸ್ತಾರೆ. ನಂತರದಲ್ಲಿ ಈ ಮಾದರಿ ಒಂದು ಪರಂಪರೆಯ ರೂಪದಲ್ಲಿ ಬೆಳೀತು. ವಿಶೇಷವಾಗಿ ಕವಯಿತ್ರಿಯರು ಒಂದು ಆತ್ಮ ಪ್ರಜ್ಞೆಯ ರೂಪದಲ್ಲಿ ಪ್ರೇಮವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ದಿವಾಕರ್ ಗುರುತಿಸ್ತಾರೆ. ಜಯಂತರ ಟಿಪ್ಪಣಿ ಕೂಡ ತುಂಬ ವಿಶೇಷವಾದ್ದು. ಅದು ಅಂದರೆ ಈ ಸಂಕಲನದ ಕವಿತೆಗಳ ಇವತ್ತಿಗೂ ಕೂಡ ತಾಜಾ ಅನ್ನಿಸುವಂತಹ ಪ್ರತಿಮೆಗಳ ಬಗ್ಗೆ ಜಯಂತ್ ಏಕಿ ನಮ್ಮ ಮುಂದೆ ಇಟ್ಟು ಹೋಗ್ತಾರೆ. ಆ ಮೂಲಕ ಯಾಕೆ ಅವರು ವಿಶೇಷ ಪಟ್ಟಣ ಶೆಟ್ಟರು ನಮಗೆ ಅಂತ ಕಾಣಿಸ್ತಾ ಹೋಗ್ತಾರೆ. ಎಸ್ ಜಿ ಸಿದ್ದರಾಮಯ್ಯ ಇರ್ಬೋದು, ವಿನಯ ಉಕ್ಕುಂದ, ಕಾವ್ಯ ಕಡಿಮೆ, ರಾಜಶೇಖರ್ ಅಳಮನೆ, ಮಹಾಂತೇಶ್ ಪಾಟೀಲ್, ಸಂದೀಪ್ ನಾಯಕ, ಹೀಗೆ ಈ ತಲೆಮಾರಿನ ಹಿರಿಯರು ಮತ್ತು ಕಿರಿಯರು ವ್ಯಕ್ತಪಡಿಸಿರುವಂತಹ ಈ ಕಾವ್ಯ ಸ್ಪಂದನಗಳು ಕವಿತೆಯನ್ನು ನೋಡುವ ನಿಟ್ಟಿನಲ್ಲಿ, ಅನುಭವಿಸುವ ನಿಟ್ಟಿನಲ್ಲಿ ನಮ್ಮ ತಿಳುವಳಿಕೆಯನ್ನು ವಿಸ್ತರಿಸುವ ಕೆಲಸವನ್ನು ಮಾಡ್ತವೆ ಅಂತ ನಾನು ಭಾವಿಸ್ತೇನೆ. ಕೇವಲ ಈ ಸಂಕಲನಕ್ಕೆ ಈ ಪ್ರತಿಕ್ರಿಯೆ ಮಾತ್ರ ಅಲ್ಲ, ಒಟ್ಟಾರೆ ಕಾವ್ಯ ಗ್ರಹಿಕೆಯನ್ನು ವಿಸ್ತರಿಸುವ ರೂಪದಲ್ಲಿ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೂಡ ಈ ಟಿಪ್ಪಣಿಗಳು ಒದಗಿ ಬರ್ತವೆ ಅಂತ ನಾನು ಭಾವಿಸ್ತೇನೆ. ಇದರ ಜೊತೆಗೆ ಪೂತಿನ, ಕಣವಿ, ಶಾಂತಿನಾಥ್ ದೇಸಾಯಿ, ವಿ.ಸಿ. ಬಸವರಾಜ್ ಕಟ್ಟಿಮನಿ, ಗೋಕಾ, ಚಂಪಾ, ಹೀಗೆ ಒಂದು ಹಿರಿಯ ತಲೆಮಾರಿನ ವಿಮರ್ಶೆಗಳು, ಮೆಚ್ಚುಗೆಗಳು ಕೂಡ ಈ ಕೃತಿನಲ್ಲಿದ್ದಾವೆ. ಅಂದರೆ ಒಟ್ಟಾರೆ ಕನ್ನಡದ ಒಂದು ಸಾಹಿತ್ಯ ಪರಂಪರೆ ಬೇರೆ ಬೇರೆ ಹೆಸರುಗಳ ರೂಪದಲ್ಲಿ ಒಂದು ರೂಪುಗೊಂಡಿರೋದಿದೆಯಲ್ಲ, ಅದು ಕೂಡ ಒಂದು ಕನ್ನಡದ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ವಿದ್ಯಮಾನ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತನ್ನು ಹೇಳಬೇಕು. ಇವತ್ತು ಕಾವ್ಯ ಅನ್ನುವಂಥದ್ದು ನಮ್ಮ ಬದುಕಿನಿಂದ ನಿಧಾನವಾಗಿ ತನ್ನ ಮಹತ್ವವನ್ನು ಕಳ್ಕೊತಾ ಇರುವಂತಹ ಸಂದರ್ಭ. ಅದು ತುಂಬ ಮುಖ್ಯವಾದ ಕೃತಿಗಳು ಬಂದರೂ ಕೂಡ ಅದರ ಬಗ್ಗೆ ಚರ್ಚೆ ಆಗೋದಿರಲಿ, ಒಂದು ಒಳ್ಳೆಯ ಪುಸ್ತಕ ಬಂದಿದೆ ಅನ್ನುವಂಥದ್ದು ಗೊತ್ತಾಗದೇ ಇರುವಂತಹ ಸಂದರ್ಭ ಕೂಡ ಇವತ್ತು ನಾವು ಕಾಣ್ತಾ ಇದ್ದೇವೆ. ಕನ್ನಡದಲ್ಲಿ ಪುಂಖಾನುಪುಂಖವಾಗಿ ಸಾವಿರಾರು ಕೃತಿಗಳು ಪ್ರತಿ ವರ್ಷ ಪ್ರಕಟ ಆಗ್ತಾ ಇದ್ದಾವೆ ನಿಜ, ಆದರೆ ಅವುಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ.
ಇಂತಹ ಸಂದರ್ಭದಲ್ಲಿ 60 ವರ್ಷಗಳ ಹಿಂದಿನ ಕೃತಿಯನ್ನು ಮತ್ತೆ ಪ್ರಸ್ತುತಪಡಿಸೋದಿದೆಯಲ್ಲ, ಬೇರೆ ಬೇರೆ ತಲೆಮಾರುಗಳ ಓದುಗರ ಸ್ಪಂದನಗಳನ್ನು ಒಟ್ಟು ಮಾಡಿ ಆ ಕೃತಿಯ ಜೊತೆಗೆ ಪ್ರಕಟ ಮಾಡೋದಿದೆಯಲ್ಲ, ಅದು ಒಬ್ಬ ಕವಿಗೆ ಸಲ್ಲಿಸಬಹುದಾದಂತಹ ನಿಜವಾದ ಗೌರವ ಅಂತ ನಾನು ಭಾವಿಸ್ತೇನೆ. ಆಗಲೇ ಮೇಡಮ್ ಹೇಳಿದರು, ನಾನು ಅವರ ಸಂಗಾತಿಯಾಗಿ ಅಲ್ಲ, ಒಬ್ಬ ಪ್ರಕಾಶಕಿಯಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ. ಬಹುದೊಡ್ಡ ಮಾತು ಅದು ಅಂತ ನಾನು ಭಾವಿಸ್ತೇನೆ. ಬಹುಶಃ ಈ ಥರದ ಪ್ರಕಾಶಕಿ ಸಂಗಾತಿಯರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಕನಿಷ್ಠ ಈ ರೀತಿಯ ಪ್ರಕಾಶಕರಾದರೂ ಒಬ್ಬ ಕವಿಗೆ ಸಿಕ್ಕಿದರೆ ಅದು ಆ ಕವಿಯ ಸಾರ್ಥಕತೆ ಅಂತ ನಾನು ಭಾವಿಸ್ತೇನೆ. ಇಂಥದ್ದೊಂದು ಸಂಭ್ರಮ ರೂಪುಗೊಂಡಿದ್ದಕ್ಕಾಗಿ ಕವಿಗೆ ಸಲ್ಲುವ ಅಭಿನಂದನೆಯಷ್ಟೇ ಪ್ರಕಾಶಕರಿಗೆ ಕೂಡ ಸಲ್ಲಬೇಕು ಅಂತ ನಾನು ಭಾವಿಸ್ತೇನೆ. ಈ ಕೃತಿಗೆ ಈ ಸ್ಪಂದನಗಳನ್ನು ನೀವೆಲ್ಲರೂ ಎದೆ ತುಂಬಿಸ್ಕೋಬೇಕು. ಇಲ್ಲಿನ ಕವಿತೆಗಳ ಅರ್ಥಗಳನ್ನು ಇವತ್ತಿನ ಸಂದರ್ಭದಲ್ಲಿ ಓದಿದರೆ ಅವು ಹೊಸ ರೂಪದಲ್ಲೇ ನಮ್ಮ ಎದೆಗೆ ತಾಕ್ತವೆ ಅಂತ ನಾನು ಭಾವಿಸ್ತೇನೆ. ಈ ಪುಸ್ತಕ ಮೊದಲ ಬಾರಿಗೆ ಪ್ರಕಟ ಆದಾಗ ನಾನಿನ್ನೂ ಹುಟ್ಟೇ ಇರಲಿಲ್ಲ, ದೇವ್ ಪತ್ತಾರ್ ಕೂಡ ಹುಟ್ಟಿರಲಿಲ್ಲ. ಅಂದರೆ ನಮಗಿಂತಲೂ ಹಿರಿಯದಾದ ಕೃತಿಯನ್ನು ಕಿರಿಯರ ಕೈಯಲ್ಲಿ ಬಿಡುಗಡೆ ಮಾಡಿಸಿ ಮಾತಾಡಿಸೋದಿದೆಯಲ್ಲ, ಅದು ಕೂಡ ಒಂದು ಪ್ರೇಮದ ಪರಂಪರೆಯ ಮುಂದುವರಿಕೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ತಲೆಮಾರಿಗಳಿಗೆ ದಾಟಿಸುವಂತಹ ಒಂದು ಮನೋಭಾವ, ಅವರ ಸ್ನೇಹ ವಿಶ್ವಾಸದ ದ್ಯೋತಕ ಅಂತ ಭಾವಿಸ್ತೇನೆ. ಈ ಪ್ರೇಮಕ್ಕೆ, ವಿಶ್ವಾಸಕ್ಕೆ ನಾನು ಪಟ್ಟಣ ಶೆಟ್ಟಿಗೂ, ಹೇಮಾ ಮೇಡಮ್ಗೂ ಆಭಾರಿಯಾಗಿದ್ದೇನೆ. ನನ್ನ ಮಾತುಗಳನ್ನು ಕೇಳಿಸಿಕೊಂಡ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ನಮಸ್ಕಾರ.